So, good morning, students. Today we are discussing about the Unit 3. The prose name is Jamaican Fragment. Before the Jamaican Fragment, we must see the Unit 3 caption is Universal Brotherhood. Universal Brotherhood means ವಿಶ್ವ ಭ್ರಾತೃತ್ವ ಅಂತ. ಯೂನಿವರ್ಸಲ್ ಮೀನ್ಸ್ ವಿಶ್ವ, ಬ್ರದರ್ಹುಡ್ ಅಂದ್ರೆ ಭ್ರಾತೃತ್ವ. ವಿಶ್ವ ಭ್ರಾತೃತ್ವ ಅಂತಂತಂದ್ರೆ, ಭ್ರಾತೃತ್ವ ಅಂದ್ರೆ ಇಟ್ಸ್ ಎ ವರ್ಡ್ ಆಫ್ ಸಾಂಸ್ಕ್ರಿಟ್. ಅರ್ಥ ಆಯ್ತಾ? ಇಡೀ ಒಂದು ವಿಶ್ವನೇ ಅಣ್ಣ ತಮ್ಮಂದಿರ ತರ ಅನ್ನುವಂಥ ಶೈಲಿಯಲ್ಲಿ ಇರುವಂತದ್ದು ಏನು ಯೂನಿವರ್ಸಲ್ ಬ್ರದರ್ಹುಡ್. ಸೊ ಈ ಯೂನಿವರ್ಸಲ್ ಬ್ರದರ್ಹುಡ್ ಗೆ ಸಂಬಂಧಪಟ್ಟಂತ open the page number 170, listening passage number 7, no, listening passage number 3. Open at all of them. So listening passage number 3. So let's see the L3. Look at the book. Gandhiji was traveling from Durban to Maritzburg in South Africa. He had a first class ticket. He sat in the train. After some time, a passenger came and asked him to go to other compartment. Gandhiji showed his first class ticket and refused to leave the compartment. After some time, two policemen came and forcefully pushed him out of the train. His baggage was thrown out too. Gandhiji felt very sad. So let's see the meaning. Gandhiji was traveling from, travel means prayana. So Gandhiji was traveling from, travel ಮಾಡ್ತಾ ಇದ್ರು from ಇಂದ, ಎಲ್ಲಿಂದ? ಡರ್ಬನ್ ಟು ಮಾರ್ಟಿಸ್ಬರ್ಗ್ ಇನ್ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ ಅನ್ನುವಂತಹ ಒಂದು ದೇಶದಲ್ಲಿ ಎರಡು ಸಿಟಿಗಳ ಮಧ್ಯೆ ಅವರು ಟ್ರಾವೆಲ್ ಮಾಡ್ತಾ ಇದ್ರು ಬೈ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಏನೋ ಕೆಲಸ ಇತ್ತು ಅವರಿಗೆ. ಸೊ ಡರ್ಬನ್ ಟು ಮಾರ್ಟಿಸ್ಬರ್ಗ್ ಹೋಗ್ತಾ ಇದ್ರು. ಹಿ ಹ್ಯಾಡ್ ಎ ಫಸ್ಟ್ ಕ್ಲಾಸ್ ಟಿಕೆಟ್. ಆಯ್ತಾ? ಹಿ ಹ್ಯಾಡ್ ಎ ಫಸ್ಟ್ ಕ್ಲಾಸ್ ಟಿಕೆಟ್ ಅಂತಂದ್ರೆ ಗಾಂಧೀಜಿ ಹತ್ರ ಆ ಕಂಪಾರ್ಟ್ಮೆಂಟ್, ಆ ಟ್ರೈನ್ ಅಲ್ಲಿ ಹೋಗೋದಕ್ಕೆ ಬೇಕಾದಂತಹ ಟಿಕೆಟ್ ಸಹ ರೈಲ್ವೆ ಟಿಕೆಟ್ ಇತ್ತು. ಈ ಸೆಟ್ ಇನ್ ದ ಟ್ರೈನ್, ಕೂರ್ತಾರೆ ಟ್ರೈನ್ ಅಲ್ಲಿ ಹೋಗಿ ಟಿಕೆಟ್ ತಗೊಂಡು ಕೂತ್ಕೊಂಡ ನಂತರ ಏನಾಗುತ್ತೆ? ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಸಮಯದ ನಂತರ, ಎ ಪ್ಯಾಸೆಂಜರ್, ವಾಟ್ ಇಸ್ ಮೀನ್ ಬೈ ಪ್ಯಾಸೆಂಜರ್? ಪ್ರಯಾಣಿಕ. ಸೊ ಪ್ಯಾಸೆಂಜರ್ ಅಂತಂತಂದ್ರೆ ಏನು ಅಂತಂತಂದ್ರೆ ಪ್ರಯಾಣಿಕ ಅಂತ. ಆ ಪ್ರಯಾಣಿಕ ಒಬ್ಬ ಬರ್ತಾನೆ, ಕೇಮ್ ಅಂಡ್ ಆಸ್ಕ್ಡ್ ಹಿಮ್, ಕೇಳ್ತಾರೆ ಗಾಂಧೀಜಿ ಅವರನ್ನ, ಏನಂತ ಕೇಳ್ತಾರೆ? ಟು ಗೋ ಟು ದ ಅದರ್ ಕಂಪಾರ್ಟ್ಮೆಂಟ್ಸ್ ಇನ್ ದ ಟ್ರೈನ್. ಕಂಪಾರ್ಟ್ಮೆಂಟ್ ಮೀನ್ಸ್ ಬೋಗಿಗಳು ಅಂತ ಕರಿತೀವಿ, ಹೌದಾ? ಸೊ ಇವ್ರು ಕೂತಿರುವಂತಹ ಕಂಪಾರ್ಟ್ಮೆಂಟ್, ಟ್ರೈನ್ ಹೆಂಗಿರುತ್ತಪ್ಪ ಅಂತಂತಂದ್ರೆ there is so many compartments. AC ಇರುವಂತಹ ಟ್ರೈನ್ಸ್ ಬೋಗಿಗಳು ಇರ್ತವೆ, ಸ್ಲೀಪಿಂಗ್ ಬೋಗಿಗಳು ಇರ್ತವೆ, ಸೆಕೆಂಡ್ ಕ್ಲಾಸ್ ಅಂತ ಇರುತ್ತೆ. ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, SL ಅಂತ ಕರಿತೀವಿ. ಸ್ಲೀಪಿಂಗ್ ಕೋಚ್ಗಳು ಸಹ ಇರ್ತವೆ. ಸೊ ಈ ರೀತಿಯಾದಂತಹ ಕಂಪಾರ್ಟ್ಮೆಂಟ್ಗಳು ಗಾಂಧೀಜಿ ಅವರು ಕೂತಿದಂತಹ ಕಂಪಾರ್ಟ್ಮೆಂಟ್ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಇತ್ತು. ಅದೇ ಟಿಕೆಟ್ ಅನ್ನ ತೆಗೆದುಕೊಂಡಿರ್ತಾರೆ. ಆದ್ರೂ ಸಹ ಗಾಂಧೀಜಿ ಅವರಿಗೆ ಒಬ್ಬ ಪ್ಯಾಸೆಂಜರ್ ಬಂದು ಹೇಳ್ತಾನೆ, ಆಸ್ಕಿಂಗ್ ಹಿಮ್ ಟು ಗೋ ಟು ದ ಅದರ್ ಕಂಪಾರ್ಟ್ಮೆಂಟ್, ಇನ್ನೊಂದು ಕಂಪಾರ್ಟ್ಮೆಂಟ್ ಹೋಗು ಅಂತ ಗಾಂಧೀಜಿ ಅವರಿಗೆ ನೇರವಾಗಿ ಹೇಳ್ತಾನೆ ಒಬ್ಬ ಪ್ಯಾಸೆಂಜರ್. ನೆಕ್ಸ್ಟ್ ಏನಾಗುತ್ತೆ? ಗಾಂಧೀಜಿ ಶೋಡ್ ಈಸ್ ಫಸ್ಟ್ ಕ್ಲಾಸ್ ಟಿಕೆಟ್. ಶೋಡ್ ಮೀನ್ಸ್ ತೋರಿಸೋದು. ಈಸ್ ಫಸ್ಟ್ ಕ್ಲಾಸ್ ಟಿಕೆಟ್, ಅವರ ಕಂಪಾರ್ಟ್ಮೆಂಟ್ ಅಲ್ಲಿ ಜರ್ನಿ ಮಾಡೋದಕ್ಕೆ ತೆಗೆದುಕೊಂಡಂತ ಒಂದು ಟಿಕೆಟ್ ಇರುತ್ತಲ್ಲ, ಆ ಟಿಕೆಟ್ ಅನ್ನ ತೋರಿಸ್ತಾರೆ ಗಾಂಧೀಜಿ. ತೋರಿಸಿದ ನಂತರ ಏನಾಗುತ್ತೆ? ತೋರಿಸಿದ್ರು ಸಹ
ಆ ಪ್ಯಾಸೆಂಜರ್ಗೆ ಗಾಂಧೀಜಿ ಆ ಟಿಕೆಟ್ ಅನ್ನು ತೋರಿಸಿದ್ರು ಸಹ ಅಂಡ್ ರೆಫ್ಯೂಸ್ ಟು ಲೀವ್ ದ ಕಂಪಾರ್ಟ್ಮೆಂಟ್, ತೋರಿಸ್ಬಿಟ್ಟು ನಾನು ಈ ಕಂಪಾರ್ಟ್ಮೆಂಟ್ ಬಿಟ್ಟು ಬೇರೆ ಕಡೆ ಹೋಗಲ್ಲ, ಯಾಕೆಂದ್ರೆ ನಾನು ಈ ಕಂಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡೋದಕ್ಕೆ ಟಿಕೆಟ್ ನನ್ನ ಹತ್ರ ಇದೆ, ನೋಡು ಟಿಕೆಟ್ ಅಂತ ತೋರಿಸ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್, ಕೆಲವು ಸ್ವಲ್ಪ ನಿಮಿಷ ಅಥವಾ ಕೆಲವು ಸಮಯದ ನಂತರ, ಟೂ ಪೊಲೀಸ್ ಮ್ಯಾನ್, ಇಬ್ಬರು ಪೊಲೀಸ್ ಅಧಿಕಾರಿಗಳು ಕೇಮ್ ಅಂಡ್ ಕೇಮ್ ಮೀನ್ಸ್ ಬಂದ್ರು, ಅಂಡ್ ಏನ್ ಮಾಡಿದ್ರು ಅವ್ರು ಬಂದು ಫೋರ್ಸ್ಫುಲಿ, ಫೋರ್ಸ್ ಮೀನ್ಸ್ ಬಲ, ಬಲವಂತವಾಗಿ, ಫೋರ್ಸ್ಫುಲಿ ಪುಶ್ಡ್ ಹಿಮ್ ಔಟ್ ಆಫ್ ದ ಟ್ರೈನ್. ಟ್ರೈನ್ ಇದೆ ಟ್ರೈನ್ ಅಂತ, ಔಟ್ ಆಫ್ ದ ಟ್ರೈನ್ ಅಂದ್ರೆ ಔಟ್, ಹೊರಗೆ, ಟ್ರೈನ್ ಇಂದ ಹೊರಗೆ, ಫೋರ್ಸ್ಫುಲಿ ಬಲವಂತವಾಗಿ, ಪುಶ್ಡ್ ತೊಳ್ಳೋದು, ಅರ್ಥ ಆಯ್ತಾ? ಫೋರ್ಸ್ಫುಲಿ ಪುಶ್ಡ್ ಹಿಮ್, ಹಿಮ್ ಅಂದ್ರೆ ಇಲ್ಲಿ ಗಾಂಧೀಜಿಯವರನ್ನ ಬಲವಂತವಾಗಿ ಗಾಂಧೀಜಿಯವರನ್ನ ಔಟ್ ಆಫ್ ದ ಟ್ರೈನ್ ಪುಷ್ ಮಾಡ್ತಾರೆ, ದಳ್ತಾರೆ, ಟ್ರೈನ್ ಇಂದ ಹೋಗುವಂತಹ ಮೂವಿಂಗ್ ಟ್ರೈನ್ ಅಲ್ಲಿ ಅವರನ್ನ ಪುಷ್ ಮಾಡ್ತಾರೆ ಹೊರಗಡೆ. His baggage was thrown out too. ಗಾಂಧೀಜಿಯವರ ಹತ್ರ ಸಮ್ ಬ್ಯಾಗೇಜ್ ಇರುತ್ತೆ, ಲಗೇಜ್ ಇರುತ್ತೆ, ಆ ಲಗೇಜ್ ಸಹ ಗಾಂಧೀಜಿಯವರನ್ನ ಹೊರ ಫೋರ್ಸ್ಫುಲಿ ಹೊರ ಪುಷ್ ಮಾಡಿ ಆ ಲಗೇಜ್ ಗಳನ್ನು ಏನ್ ಮಾಡ್ತಾರೆ, ಅವ್ರ ಕಡೆಯಿಂದ ಒಸ್ಬಿಡ್ತಾರೆ, ಹೊರಗೆ ಥ್ರೋ ಮಾಡ್ತಾರೆ. ಥ್ರೋ ಮೀನ್ಸ್ ಒಸೆಯೋದು. ಗಾಂಧೀಜಿ ಫೆಲ್ಟ್ ವೆರಿ ಸ್ಯಾಡ್. ಗಾಂಧೀಜಿಯವರಿಗೆ ಈ ಘಟನೆ ಏನಾಗುತ್ತಪ್ಪ ಅಂತಂದ್ರೆ ವೆರಿ ಸ್ಯಾಡ್, ತುಂಬಾ ಬೇಜಾರು ತರಿಸುತ್ತೆ. ನಮ್ಮ ಹತ್ರ ಟಿಕೆಟ್ ಇದ್ರೂ ಸಹ ಪೊಲೀಸರೇ ಈ ಕೃತ್ಯವನ್ನ ಮಾಡಿದ್ರು, ನನ್ನನ್ನು ಔಟ್ ಆಫ್ ದ ಟ್ರೈನ್ ಫೋರ್ಸ್ಫುಲಿ ಪುಷ್ ತಳ್ಳಿದ್ರು ಅನ್ನುವಂಥದ್ದು ಗಾಂಧೀಜಿಯವರಿಗೆ ತುಂಬಾ ಬೇಜಾರನ್ನ ತರಿಸುತ್ತೆ. ಇದು ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರಬೇಕಾದ್ರೆ ಖುದ್ದು ಅನುಭವಿಸಿದಂತಹ ಒಂದು ಕೆಟ್ಟದಾಗಿರುವಂತಹ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನ ಏನಂತ ಕರೀತಕ್ಕಂತಂದ್ರೆ ವರ್ಣ ಭೇದ ನೀತಿ ಅಂತ ಕರೀತಾರೆ. ವರ್ಣ ಭೇದ ನೀತಿ ಮೀನ್ಸ್ ಅವತ್ತಿನ ಕಾಲದಲ್ಲಿ ಇತ್ತು, ಇತ್ತೀಚೆಗೆ ಇಲ್ಲ. ವರ್ಣಭೇದ ನೀತಿ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಇಲ್ಲ, ಆದ್ರೆ ಕೆಲವು ದೇಶಗಳಲ್ಲಿ, ಆ ಸೌತ್ ಆಫ್ರಿಕಾ ಅನ್ನುವಂಥ ದೇಶದಲ್ಲಿ ಅತ್ಯಂತ ಹೆಚ್ಚಾಗಿತ್ತು ಈ ವರ್ಣಭೇದ ನೀತಿ ಅಂತ. ಸೊ ಜನರ ಬಣ್ಣದ ಆಧಾರದ ಮೇಲೆ ಭೇದ ಭಾವ ಮಾಡುವಂತಹ ನೀತಿಯನ್ನ ನಾವು ವರ್ಣಭೇದ ನೀತಿ, ವರ್ಣ ಮೀನ್ಸ್ ಕಲರ್, ಅರ್ಥ ಆಯ್ತಾ? ಸೊ ವರ್ಣ ಭೇದ ನೀತಿ ಅಂದ್ರೆ ಜನರ ಬಣ್ಣದ ಆಧಾರದ ಮೇಲೆ ಭೇದ ಭಾವ ಮಾಡುವಂತಹ ನೀತಿಯನ್ನು ವರ್ಣ ಭೇದ ನೀತಿ ಅಂತ ಕರೀತಾ ಇದ್ರು. ಅದು ಸೌತ್ ಆಫ್ರಿಕಾದಲ್ಲಿ ತುಂಬಾ ಹೆಚ್ಚಾಗಿತ್ತು, ಬಣ್ಣದ ಆಧಾರದ ಮೇಲಿನ ಭೇದ ಭಾವ, ಅರ್ಥ ಆಯ್ತಾ? ಬಣ್ಣದ ಆಧಾರ ಮೀನ್ಸ್ ಇವನು ಕಪ್ಪು ವರ್ಣನೀಯ, ಇವನು ಬಿಳಿ ವರ್ಣನೀಯ ಅನ್ನುವಂತಹ ಎರಡು ಬಣ್ಣಗಳ ಆಧಾರದ ಮೇಲೆ ಭೇದ ಭಾವ ಅನ್ನುವಂಥದ್ದು ಅತಿ ಹೆಚ್ಚಾಗಿದ್ದನ್ನ ನಾವು ಗಮನಿಸ್ತೀವಿ. ನೆಲ್ಸನ್ ಮಂಡೇಲಾ ಅಂತ ನೀವು ಹೆಸರು ಕೇಳಿರ್ತೀರಾ. ಆ ನೆಲ್ಸನ್ ಮಂಡೇಲಾ ಅನ್ನುವಂಥವ್ರು ಸೌತ್ ಆಫ್ರಿಕಾದಲ್ಲಿ ಸುಮಾರು 25 ವರ್ಷಕ್ಕೂ ಹೆಚ್ಚು ಈ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡಿ ಜೈಲಲ್ಲಿ ಇರ್ತಾರೆ. ಆಮೇಲೆ ಆ ದೇಶದ ಪ್ರಧಾನಿಯಾಗಿಯೂ ಸಹ ಕಾರ್ಯವನ್ನ ನಿರ್ವಹಿಸ್ತಾರೆ. ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟವನ್ನ ಮಾಡಿ ಕಾರ್ಯವನ್ನ ಅವರು ಪ್ರಧಾನಿಯಾಗಿಯೂ ಸಹ ಕಾರ್ಯವನ್ನ ನಿರ್ವಹಿಸುವಂತದ್ದನ್ನ ನಾವು ನೋಡ್ತೀವಿ. ಗಾಂಧೀಜಿಯವರು ಖುದ್ದಾಗಿ ಸೌತ್ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಟವನ್ನು ಸಹ ಮಾಡ್ತಾರೆ. ಅದಾದ ನಂತರ ಗಾಂಧೀಜಿಯವರು ಭಾರತಕ್ಕೆ ಬರ್ತಾರೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಸೊ ಅಮೆರಿಕಾದಲ್ಲೂ ಸಹ ವರ್ಣಭೇದ ನೀತಿ ಅನ್ನುವಂಥದ್ದು ಇತ್ತು. ನಮ್ಮ ದೇಶದಲ್ಲಿ ಕೆಲವು ದೇಶದಲ್ಲಿ ಜಾತಿಯ ಆಧಾರದ ಮೇಲೆ ಭೇದ ಭಾವ ಇರುತ್ತೆ, ಅರ್ಥ ಆಯ್ತಾ? ಕೆಲವು ದೇಶದಲ್ಲಿ ಶ್ರೀಮಂತಿಕೆ ಆಧಾರದ ಮೇಲೆ ಭೇದ ಭಾವ ಇರುತ್ತೆ. ಸ್ತರ ಅಂತ ಕರಿತೀವಿ ನಾವು ಇದನ್ನ, ಸ್ತರ ವಿನ್ಯಾಸ ಅಂತ ಕರಿತೀವಿ. ಶ್ರೀಮಂತ ಬಡ ಭೇದ ಭಾವ, ಅರ್ಥ ಆಯ್ತಾ? ಜಾತಿಯ ವಿಚಾರದಲ್ಲಿ ಭೇದ ಭಾವ. ಸೊ ಈ ರೀತಿ ಬಣ್ಣದ ಆಧಾರದ ಮೇಲೆ ಭೇದ ಭಾವ. ಉದ್ಯೋಗದಲ್ಲಿ ಇವನು ಉನ್ನತ ಹುದ್ದೆಯನ್ನ ಮಾಡ್ತಾ ಇದ್ದಾನೆ, ನಿಮ್ಗೆ ಜಾಸ್ತಿ ಸಂಬಳ, ಇವನು ಕೀಳು ಹುದ್ದೆಯನ್ನ ಮಾಡ್ತಾ ಇದ್ದಾನೆ, ಕಡಿಮೆ ಸಂಬಳದ ಕೆಲಸ ಮಾಡ್ತಾ ಇದ್ದಾನೆ, ಇದರಲ್ಲಿ ಭೇದ ಭಾವ. ಶಿಕ್ಷಣಕ್ಕೆ ಹೋದಂತ ಸಂದರ್ಭದಲ್ಲಿ ಈಗ ನಿಮ್ಮ ಮನೆಯಲ್ಲೇ ಇಬ್ರು ಬ್ರದರ್ ಅಂಡ್ ಸಿಸ್ಟರ್ ಅಥವಾ ಸಿಸ್ಟರ್ಸ್ ಇಬ್ರಿದ್ರೆ ಚೆನ್ನಾಗಿ ಓದೋರ್ನ ನಿಮ್ಮ ಮನೇಲಿ ಒಂಥರ ಟ್ರೀಟ್ ಮಾಡ್ತಾರೆ, ಅರ್ಥ ಆಯ್ತಾ? ಚೆನ್ನಾಗಿ ಓದ್ದೇ ಇರೋರ್ನ ಒಂಥರ ಟ್ರೀಟ್ ಮಾಡ್ತಾರೆ. ಸೊ ಅದೊಂಥರ ಭೇದ ಭಾವ. ಸೊ ಈ ರೀತಿ ಇಡೀ ಪ್ರಪಂಚದಲ್ಲಿ ಆಯಾ ಪ್ರಾದೇಶಿಕತೆಗೆ ಮತ್ತು ಆ ದೇಶದ ಒಂದು ಪರಿಸ್ಥಿತಿಗೆ ತಕ್ಕಂತಹ ಕೆಲವು ಭೇದ ಭಾವಗಳನ್ನು ನಾವು ಇವತ್ತಿಗೂ ಸಹ ಜಗತ್ತಿನಲ್ಲಿ ಕಾಣ್ತಾ ಇದ್ವಿ. ಆದ್ರೆ ಈ ಕಲ್ಲರಲ್ಲಿ ತೋರಿಸುವಂತಹ ಭೇದ ಭಾವ, ವರ್ಣ ಭೇದ ನೀತಿ ಅನ್ನುವಂಥದ್ದು ಇತ್ತೀಚೆಗೆ ಕಡಿಮೆ ಆಗಿರುವಂತದ್ದನ್ನು ನಾವು ನೋಡ್ತೀವಿ. ಸೊ ಬೇಸಿಸ್ ಆನ್ ದಿಸ್ ಸ್ಟೋರಿ,
ಈ ಒಂದು ಸ್ಟೋರಿಯ ಬೇಸ್ ಆಗಿ ಇಟ್ಕೊಂಡು ನಿಮಗೆ ಇರುವಂತದ್ದೇ ಯೂನಿಟ್ 3 ನಲ್ಲಿ ಬರುವಂತಹ ಪ್ರೋಸ್ ಜಮೈಕನ್ ಫ್ರಾಗ್ಮೆಂಟ್ ಅನ್ನುವಂತಹ ಒಂದು ಪಾಠ. ಈ ಜಮೈಕನ್ ಫ್ರಾಗ್ಮೆಂಟ್ ಅನ್ನುವಂತಹ ಪಾಠವನ್ನ ನಾವು ಇವಾಗ ನೋಡ್ತಾ ಹೋಗೋಣ. ಸೊ ಜಮೈಕನ್ ಫ್ರಾಗ್ಮೆಂಟ್ ಅಲ್ಲಿ ಯೂನಿಟ್ 3 ಅಂತ ಯೂನಿವರ್ಸಲ್ ಬ್ರದರ್ಹುಡ್ ಅನ್ನುವಂತಹ ಒಂದು ಪೇಜ್ ಅಲ್ಲಿ ನಿಮಗೊಂದು ಕ್ವಶನ್ ರೈಸ್ ಆಗಿದೆ. ಅಲ್ಲಿ ಪೇಜ್ ನಂಬರ್ 27 ಅನ್ಸುತ್ತೆ. ಸೊ ಅಲ್ಲೊಂದು ಜಮೈಕಾ ಅನ್ನುವಂತಹ ಒಂದು ಕಂಟ್ರಿಯ ಮ್ಯಾಪ್ ಸಹ ಇದೆ. ಆ ಮ್ಯಾಪ್ ನ ಜೊತೆಗೆ ಒಂದು ಕ್ವಶನ್ ರೈಸ್ ಆಗಿದೆ. ವೈ ಡು ಯು ಥಿಂಕ್ ಗಾಂಧೀಜಿ ವಾಸ್ pulled out of the train? Discuss in the class ಅಂತ. Why do you think, ನೀವು ಏನನ್ನ ಥಿಂಕ್ ಮಾಡ್ತಾ ಇದ್ರಿ? ಗಾಂಧೀಜಿ ಅವರನ್ನ pulled out of the train. ಟ್ರೈನ್ ಇಂದ ಯಾಕೆ ಅವರು ಪುಲ್ ಮಾಡಿದ್ರು, ಹೇಳಿದ್ರು ಅಥವಾ ಫೋರ್ಸ್ಫುಲಿ ಪುಷ್ ಮಾಡಿದ್ರು? ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್. ಸೊ ಈ ವರ್ಣ ಭೇದ ನೀತಿಯ ಒಂದು ಪರವಾಗಿದ್ದಂತಹ ಜನ ಅಲ್ಲಿ ಗಾಂಧೀಜಿ ಅವರು ಕಪ್ಪು ವರ್ಣನೀಯ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ದೇ ಆಲ್ ಆರ್ ಪುಷ್ಡ್. ಟೂ ಪೊಲೀಸ್ ಮೆನ್ ಪುಷ್ಡ್ ಔಟ್ ಆಫ್ ದ ಟ್ರೈನ್. ಸೊ ಇದು ಇಲ್ಲಿ ಇರುವಂತದ್ದು. ಅದಕ್ಕೆ ಇಲ್ಲಿ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಯಾಕೆ ಈ ಯೂನಿಟ್ ಅನ್ನ ಇಟ್ಟಿದ್ದಾರೆ ಅಂತಂದ್ರೆ, ಇಡೀ ವಿಶ್ವದಲ್ಲಿ ಇರೋರೆಲ್ಲ ಅಣ್ಣ ತಮ್ಮಂದಿರೇ. ಬ್ರದರ್ಹುಡ್, ವಿಶ್ವ ಭ್ರಾತೃತ್ವ ಅನ್ನುವಂಥ ಕಲ್ಪನೆಯಲ್ಲೇ ಈ ಪಾಠವನ್ನ ಇಟ್ಟಿರುವಂತದ್ದು. ಸೊ ಲೆಟ್ಸ್ ಸಿ ದ ಪ್ರೋಸ್ ಜಮೈಕನ್ ಫ್ರಾಗ್ಮೆಂಟ್ ಅನ್ನುವಂತಹ ಒಂದು ಪ್ರೋಸ್ ಅನ್ನ ನಾವಿವಾಗ ನೋಡ್ತಾ ಹೋಗೋಣ. ಎ.ಎಲ್. ಆಂಡ್ರಿಕ್ಸ್ is a prolific writer. Some of his short stories appeared in the issues of the magazine Focus. He is a West Indian writer and his writings carry the flavor inherent in the Caribbean literature. The story Jamaican Fragment brings out the prejudice that almost every person suffers from when it comes to the denominational issues like color, caste and class. So Jamaican Fragment. Jamaican Fragment is written by A.L. Andrews. He is a prolific writer. ಇವರೊಬ್ಬ ಅತ್ಯುತ್ತಮವಾದಂತಹ ಬರಹಗಾರ. ಸಮ್ ಆಫ್ ಈಸ್ ಶಾರ್ಟ್ ಸ್ಟೋರೀಸ್, ಇವರ ಕೆಲವು ಶಾರ್ಟ್ ಸ್ಟೋರೀಸ್ ಅಂದ್ರೆ ಸಣ್ಣ ಕಥೆಗಳು, ಅರ್ಥಾಯ್ತಾ? ಸಣ್ಣ ಕಥೆಗಳು ಅಪಿಯರ್ಡ್ ಇನ್ ದ ಇಶ್ಯೂಸ್ ಮೀನ್ಸ್ ಸಮಸ್ಯೆಗಳು. ಯಾವ ಸಮಸ್ಯೆಗಳ ಬಗ್ಗೆ? ಫ್ರಮ್ ದ ಮ್ಯಾಗಝಿನ್ ಆಫ್ ಫೋಕಸ್ ಅನ್ನುವಂತಹ ಒಂದು ಮ್ಯಾಗಝಿನ್, ಸುಧಾ, ತರಂಗ ತರ ಮ್ಯಾಗಝಿನ್ಸ್ ಬರುತ್ತೆ. ಆ ಮ್ಯಾಗಝಿನ್ ಅಲ್ಲಿ ಫೋಕಸ್ ಅನ್ನುವಂತಹ ಮ್ಯಾಗಝಿನ್ ಅಲ್ಲಿ ಸಮ್ ಆಫ್ ದ ಶಾರ್ಟ್ ಸ್ಟೋರೀಸ್ ಗಳನ್ನ ಅವರು ಬರೀತಾ ಇದ್ರು. ಹಿ ಈಸ್ ಎ ವೆಸ್ಟ್ ಇಂಡಿಯನ್ ರೈಟರ್. ಅವರು ಒಬ್ಬ ವೆಸ್ಟ್ ಇಂಡೀಸ್ ಅನ್ನುವಂತಹ ಒಂದು ಕಂಟ್ರಿ ಬರುತ್ತೆ. ಸೊ ಆ ವೆಸ್ಟ್ ಇಂಡಿಯಾ ದೇಶದ ಒಂದು ರೈಟರ್ ಆಗಿದ್ರು. ಸೊ ಈಸ್ ರೈಟಿಂಗ್ಸ್ ಕ್ಯಾರಿ ದ ಫ್ಲೇವರ್. ಅವರ ರೈಟಿಂಗ್ಸ್, ಅವ್ರ ಬರವಣಿಗೆ ಯಾವ್ದ್ರ ಬಗ್ಗೆ ಇತ್ತು ಅಂತಂದ್ರೆ ಫ್ಲೇವರ್ ಇನ್ನರೆಂಟ್ ಇನ್ ದ ಕೆರೆಬಿಯನ್ ಲಿಟ್ರೇಚರ್ ಸಾಹಿತ್ಯದ ಬಗ್ಗೆ ಇತ್ತು. ದ ಸ್ಟೋರಿ ಜಮೈಕನ್ ಫ್ರಾಗ್ಮೆಂಟ್, ಈ ಜಮೈಕನ್ ಫ್ರಾಗ್ಮೆಂಟ್ ಅನ್ನುವಂಥ ಸ್ಟೋರಿ ಬ್ರಿಂಗ್ಸ್ ಔಟ್ ಆಫ್ ದ ಪ್ರಿಜುಡಿಸ್ ದಟ್ ಆಲ್ಮೋಸ್ಟ್ ಎವ್ರಿ ಪರ್ಸನ್, ಎಲ್ಲ ವ್ಯಕ್ತಿಗಳು ಸಹ ಸಫರ್ ಫ್ರಮ್, ಅದರಿಂದ ಬರಲಿರ್ತಾರೆ. ಫ್ರಮ್ ವೆನ್ ಇಟ್ ಕಮ್ಸ್ ಟು ದ ಡಿನೋಮಿನೇಷನಲ್ ಇಶ್ಯೂಸ್ ಲೈಕ್ ಕಲರ್, ಕ್ಯಾಸ್ಟ್ ಅಂಡ್ ಕ್ಲಾಸ್. ಕಲರ್, ಕ್ಯಾಸ್ಟ್ ಅಂಡ್ ಕ್ಲಾಸ್.
ಬಣ್ಣ, ಜಾತಿ ಮತ್ತು ವರ್ಗ, ಈ ಒಂದು ಆಧಾರದ ಮೇಲೆ ಇಶ್ಯೂಸ್ಗಳು ಅನ್ನ ಬರಿತಾ ಇದ್ರು. ಈ ಜಮೈಕನ್ ಫ್ರಾಗ್ಮೆಂಟ್ ಸಹ ಇದರ ಆಧಾರದ ಮೇಲೆ ಇದ್ದಂತಹ, ನಾವೇನ್ ಲಿಸನಿಂಗ್ ಪ್ಯಾಸೇಜ್ ನಂಬರ್ 3 ಅನ್ನು ನೋಡಿದ್ವಿ. ಸೊ ಇಶ್ಯೂಸ್ ಆಫ್ ಗಾಂಧೀಜಿ ವೆನ್ ಹಿ ವಾಸ್ ಮೂವಿಂಗ್ ಆನ್ ದ ಟ್ರೈನ್, ಟ್ರಾವೆಲಿಂಗ್ ಆನ್ ದ ಟ್ರೈನ್, ಆ ಇನ್ಸಿಡೆಂಟ್ಸ್ ಗೆ ಆಧಾರವಾಗಿ ಈ ಪಾಠನು ಸಹ ಇರುವಂತದ್ದನ್ನು ನೋಡ್ತೀವಿ. ಆ ರೀತಿಯಾದಂತಹ ಸಮಸ್ಯೆಗಳನ್ನೇ ನಮ್ಮ ಎ.ಎಲ್. ಆಂಡ್ರಿಕ್ಸ್ ಅನ್ನುವಂಥವ್ರು ಬರೀತಾ ಇದ್ರು ಅನ್ನುವಂಥದ್ದನ್ನ. ಲೆಟ್ಸ್ ಸಿ ದ ಪ್ಯಾರಾಗ್ರಾಫ್ ನಂಬರ್ 1. Every day I walk a half mile from my home to the rail track lines in the morning, and from the lines to my home in the evening. The walk is pleasant. You can see on either side red and green roofed bungalows, green lawns and gardens. The exercise is good for me, and now and then I learn something from a little incident. So let's see. Every day I walk. ಪ್ರತಿದಿನ, ಎವ್ರಿ ಡೇ ಐ ವಾಕ್, ನಾನು ವಾಕ್ ಮಾಡ್ತಾ ಇದ್ದೆ, ನಡೀತಾ ಇದ್ದೆ. ಎ ಹಾಫ್ ಮೈಲ್ ಫ್ರಮ್, ಮೈಲ್ಸ್ ಅವಾಗೆಲ್ಲ ಮೈಲ್ ಅಂತ ಇದೆ, ಇವಾಗ ಮೈಲ್ಸ್ ಕನ್ವರ್ಟೆಡ್ ಟು ದ ಕಿಲೋಮೀಟರ್. ಕಿಲೋಮೀಟರ್ ಅಂತ ನಾವು ದೂರವನ್ನು ಅಳತೆ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಆದ್ರೆ ಅವಾಗ ಮೈಲಿಗಳು ಅಂತ ಕರಿತಾ ಇದ್ದೆ. ಅರ್ಧ ಮೈಲಿ ನಡೀತಾ ಇದ್ದೆ. ಎಲ್ಲಿಂದ? ಫ್ರಮ್ ಮೈ ಹೋಮ್, ನನ್ನ ಮನೆಯಿಂದ, ಟು ದ ರೈಲ್ ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್ ಇತ್ತು ಅಲ್ಲೊಂದು, ಅಲ್ಲಿ ತನಕ ನಡೀತಾ ಇದ್ರು. ಅವ್ರ ಮನೆಯಿಂದ ರೈಲ್ವೆ ಟ್ರ್ಯಾಕ್, ರೈಲ್ವೆ ಹಳಿಗಳು ಬರ್ತಾವಲ್ಲ ಹಂಗೆ, ಅವ್ರ ಮನೆ ಹತ್ರ ಎಲ್ಲೋ ರೈಲ್ವೆ ಹಳಿ ಇತ್ತು, ಮನೆಯಿಂದ ಅರ್ಧ ಕಿಲೋಮೀಟರ್ ಅವರು ನಡೀತಾ ಇದ್ರು ಆ ಹಳಿಗಳ ತನಕ. ಅಂಡ್ ಈವ್ನಿಂಗ್ ಏನಾಗ್ತಾ ಇತ್ತು? ದ ರೈಲ್ವೆ ಟ್ರ್ಯಾಕ್ ಲೈನ್ಸ್ ಇನ್ ದ ಮಾರ್ನಿಂಗ್ ಅಂಡ್ ಫ್ರಮ್ ದ ಲೈನ್ಸ್ ಟು ಮೈ ಹೋಮ್ ಇನ್ ದ ಈವ್ನಿಂಗ್. ಬೆಳಿಗ್ಗೆ ಸಂದರ್ಭದಲ್ಲಿ ರೈಲ್ವೆ ಟ್ರ್ಯಾಕ್ ತನಕ, ಸಂಜೆ ಸಂದರ್ಭದಲ್ಲಿ ಅಲ್ಲಿಂದ ಮನೆ ತನಕ. ಈ ರೀತಿ ಅರ್ಧ ಕಿಲೋಮೀಟರ್ ಪ್ರತಿದಿನ ಅವರು ವಾಕ್ ಅನ್ನ ಮಾಡ್ತಾ ಇದ್ರು. ದ ವಾಕ್ ಈಸ್ ಪ್ಲೆಸೆಂಟ್. ಪ್ಲೆಸೆಂಟ್ ಮೀನ್ಸ್ ತುಂಬಾ ಉಲ್ಲಾಸದಾಯಕವಾಗಿತ್ತು, ಮಧುರವಾಗಿತ್ತು ಆ ಒಂದು ವಾಕ್, ಅಥವಾ ಆಹ್ಲಾದಕರವಾಗಿತ್ತು. ನೀವು ಮಾರ್ನಿಂಗ್ ವಾಕ್ ಮಾಡಿದಂತ ಸಂದರ್ಭದಲ್ಲಿ ಈ ಅನುಭವ ಆಗೇ ಆಗುತ್ತೆ. ಈವ್ನಿಂಗ್ ವಾಕ್ ಓಕೆ, ಆದ್ರೆ ಮಾರ್ನಿಂಗ್ ವಾಕ್ ಪ್ರಶಾಂತವಾಗಿರುತ್ತೆ, ತುಂಬಾ ಉತ್ತಮವಾದಂತಹ ವಾತಾವರಣ ಇರುತ್ತೆ. ಅವಾಗ ತಾನೇ ಸೂರ್ಯ ಉದಯ ಆಗ್ತಾ ಇರ್ತಾನೆ. ಸೊ ಮಾರ್ನಿಂಗ್ ವಾಕ್ ಅನ್ನುವಂಥದ್ದು ತುಂಬಾ ಉತ್ತಮವಾದಂತಹ ವಾಕ್ ಆಗಿರುತ್ತೆ. ಫ್ರೆಶ್ ಆಕ್ಸಿಜನ್ ಸಹ ನನಗೆ ಸಿಗ್ತಾ ಇರುತ್ತೆ ಆ ಮಾರ್ನಿಂಗ್ ಅಲ್ಲಿ. ಯು ಕ್ಯಾನ್ ಸಿ ದ ಐದರ್ ಸೈಡ್ ರೆಡ್ ಅಂಡ್ ಗ್ರೀನ್ ರೂಫ್ಡ್. ಯು ಕ್ಯಾನ್ ಸಿ, ನೀವು ವಾಕ್ ಹೋಗುವಂತ ಸಂದರ್ಭದಲ್ಲಿ, ಅವರು ವಾಕ್ ಹೋಗುವಂತ ಸಂದರ್ಭದಲ್ಲಿ ಆ ಸೈಡ್ ಅಲ್ಲಿ ಏನಿತ್ತು? ರೆಡ್ ಅಂಡ್ ಗ್ರೀನ್ ರೂಫ್ಡ್ ಬಂಗ್ಲೋಸ್, ಬಂಗ್ಲೆಗಳು, ದೊಡ್ಡ ಬಂಗ್ಲೆಗಳಿದ್ದು. ಅದಕ್ಕೆ ರೂಫ್, ಮೇಲ್ಛಾವಣಿ ಯಾವ ರೀತಿ ಇತ್ತಪ್ಪ ಅಂದ್ರೆ ರೆಡ್ ಅಂಡ್ ಗ್ರೀನ್, ಕೆಂಪು ಮತ್ತು ಹಸಿರು ಬಣ್ಣದ ಮೇಲ್ಛಾವಣಿ ಇರುವಂತಹ ಮನೆಗಳು ಕಾಣ್ತಾ ಇದ್ವು ಅಕ್ಕಪಕ್ಕದಲ್ಲಿ. ಅಂಡ್ ಗ್ರೀನ್ ಲಾನ್ಸ್ ಅಂಡ್ ಗಾರ್ಡನ್ಸ್. ಸೊ ಆ ಮನೆಗಳ ಮಧ್ಯದಲ್ಲಿ ಗ್ರೀನ್ ಆಗಿರುವಂತಹ ಗಾರ್ಡನ್, ಉದ್ಯಾನವನಗಳು, ಲಾನ್ಸ್ ಅಂತ ಹುಲ್ಲು ಹಾಸಿಗೆಗಳು ಇದ್ವು, ಹುಲ್ಲನ್ನ ಬೆಳೆಸಿದ್ರು ಫೀಲ್ಡ್ ಅಲ್ಲಿ ಆ ಮನೆಗಳ ಮುಂದೆ. ಆ ರೀತಿಯಾದಂತಹ ಮನೆಗಳಿದ್ವು. ದ ಎಕ್ಸಸೈಸ್ ಈಸ್ ಗುಡ್ ಫಾರ್ ಮೀ. ಅವ್ರು ಹೋಗ್ತಾ ಇದ್ದಂತಹ ಹಾಫ್ ಮೈಲ್ ಎಕ್ಸಸೈಸ್ ಅಲ್ಲಿ ತುಂಬಾ ಇಷ್ಟವಾದಂಥದ್ದು, ವ್ಯಾಯಾಮ, ಅದೊಂದು ವಾಕ್ ಮಾಡೋದು ಸಹ ಒಂದು ಎಕ್ಸಸೈಸ್ ಇದ್ದಂಗೆ. ಸೊ ಅದು ತುಂಬಾ ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಅಂಡ್ ನೌ ಅಂಡ್ ದೆನ್, ಯಾವಾಗ್ಲೂ ಅದು ಉತ್ತಮವಾದಂತಹ ಕೆಲಸ ಅಂತಿದ್ರು. ಐ ಲರ್ನ್, ಅವರೇ ಹೇಳ್ತಾ ಇರೋದು ಐ ಲರ್ನ್ ಅಂತಂದ್ರೆ ಎ.ಎಲ್. ಆಂಡ್ರಿಕ್ಸ್. ಐ ಅಂದ್ರೆ ನಾನು ಅಂತ ಅರ್ಥ ಆಯ್ತಾ? ಐ ಲರ್ನ್ ಸಮಥಿಂಗ್ ಫ್ರಮ್ ಎ ಲಿಟಲ್ ಇನ್ಸಿಡೆಂಟ್. ನಾನು ಏನೋ ಒಂದು ಕಲಿತೆ. ಸಮಥಿಂಗ್ ಫ್ರಮ್ ಎ ಲಿಟಲ್ ಇನ್ಸಿಡೆಂಟ್, ಒಂದು ಸಣ್ಣ ಘಟನೆಯಿಂದ ನಾನೇನೋ ಕಲಿತೆ ಅನ್ನುವಂಥದ್ದು ಹೇಳ್ತಾರೆ. ಅಂದ್ರೆ ಇವ್ರು ವಾಕ್ ಹೋಗುವಂತ ಸಂದರ್ಭದಲ್ಲಿ ಒಂದು ಘಟನೆ ಆಗಿರುತ್ತೆ, ಆ ಘಟನೆಯಿಂದ ಅವ್ರು ಏನೋ ಒಂದು ಕಲಿತಾರೆ. ನಾವೆಲ್ಲ ಒಂದು ಘಟನೆಗಳಿಂದ, ನಮ್ಮ ತಪ್ಪುಗಳಿಂದ ಒಂದೇನನ್ನಾದ್ರೂ ಕಲಿಲೇಬೇಕು, ಲೆಸನ್ ಅನ್ನು. ಅರ್ಥ ಆಯ್ತಾ? ಯಾಕೆ ಕಲಿಬೇಕು ಅಂತಂತಂದ್ರೆ ನೆಕ್ಸ್ಟ್ ಆ ತಪ್ಪುಗಳನ್ನು ನಾವು ಮಾಡಬಾರ್ದು. ಅರ್ಥ ಆಯ್ತಾ? ಇವಾಗ ತಪ್ಪನ್ನ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಟೈಮು ಅದೇ ಸಂದರ್ಭದಲ್ಲಿ ಅದೇ ತಪ್ಪು ಮಾಡಿದ್ರೆ ನಾವೇನು ಕಲ್ತಿಲ್ಲ ಹಳೆಯ ಘಟನೆಯಿಂದ ಅಂತ.
ಅರ್ಥ ಆಯ್ತಾ? ನೀವು ಶಾಲೆಗೆ ನಡ್ಕೊಂಡ್ ಬರ್ತಾ ಇರ್ತೀರಾ, ಅಲ್ಲೊಂದು ಕಲ್ಲಿರುತ್ತೆ, ಹಿಡ್ಕೊಂಡ್ ದವಾರನು ಬೀಳ್ತೀರ. ನಾಳೆನೂ ಸಹ ಬಂದು ಆ ಕಲ್ಲನ್ನ ಹಿಡ್ಕೊಂಡು ನೀವು ಬಿದ್ರಿ ಅಂದ್ರೆ ನೀವು ನಿನ್ನೆ ಏನು ಕಲ್ತಿಲ್ಲ ಅಂತ. ಅರ್ಥ ಆಯ್ತಾ? ಬಿದ್ದ ತಕ್ಷಣ ನಾಳೆ ಬರುವಂತ ಸಂದರ್ಭದಲ್ಲಿ ಆ ಕಲ್ಲನ್ನ ತೆಗೆದು ಹಾಕೋದು, ಇಲ್ಲ ಅಂತಂತಂದ್ರೆ ಆ ಕಲ್ಲಿದ್ರೆ ಸೈಡಲ್ಲಿ ಬರೋದು, ಆ ರೀತಿ ಆಗೋದು. ಸೊ ಲಿಟ್ಲ್ ಇನ್ಸಿಡೆಂಟ್ ಇಂದ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟ್ ಇಂದ ಐ ಲರ್ನ್, ಅವರು ಏನನ್ನೋ ಕಲಿತು. ಕೆಲವನ್ನ ನೋಡೋದ್ರಿಂದ ಕಲಿಬಹುದು, ಕೆಲವನ್ನ ಕೇಳೋದ್ರಿಂದ ಸೊ ಕಲಿಬಹುದು. ಸೊ ಈ ರೀತಿ ಏನ್ ಇನ್ಸಿಡೆಂಟ್ ಆಯ್ತು ಅಲ್ಲಿ ಈ ಪಾಠದಲ್ಲಿ, ಅವ್ರು ಏನನ್ನ ಕಲ್ತರು, ಆ ಲಿಟ್ಲ್ ಇನ್ಸಿಡೆಂಟ್ ಏನು ಅನ್ನುವಂಥದ್ದನ್ನ ನಾವು ನೋಡೋಣ ಮುಂದೆ. ಸೊ ಲೆಟ್ಸ್ ಸಿ ದ ಪ್ಯಾರಾಗ್ರಾಫ್ ನಂಬರ್ 2. One morning, about halfway between my front gate and the railway track, I noticed two boys playing in the garden of the most modest cottage. They were both very little boys. One was 4 years old, perhaps, the other 5. The bigger of the two was a sturdy youngster, very dark, with a mat of curls hair on his head and cold black eyes. So let us know. One morning, about halfway between my front gate and the railway track. So, ನಮ್ಮ A.L. Andrix ಎವ್ರಿ ಡೇ ವಾಕ್ ಮಾಡ್ತಾ ಇದ್ರು ರೈಲ್ವೆ ಟ್ರ್ಯಾಕ್ ಇಂದ ಅವರ ಮನೆ ಗೇಟ್ ತನಕ. ಅದರಲ್ಲಿ ಒಂದು ದಿನ ಅಬೌಟ್ ಹಾಫ್ ವೇ ಬಿಟ್ವೀನ್ ಮೈ ಫ್ರಂಟ್ ಗೇಟ್, ಒಂದಿನ ಅರ್ಧ ದೂರ ವಾಕ್ ಮಾಡಿರ್ತಾರೆ ಅವರ ಮನೆಯ ಫ್ರಂಟ್ ಗೇಟ್ ಅಂಡ್ ದ ರೈಲ್ವೆ ಟ್ರ್ಯಾಕ್. ಈ ಅವರ ಮನೆ ಗೇಟ್ ಇಂದ ರೈಲ್ವೆ ಟ್ರ್ಯಾಕ್ಗೆ ಒಂದು ಅರ್ಧ ದೂರ ಕ್ರಮಿಸಿರ್ತಾರೆ, ವಾಕ್ ಮಾಡಿರ್ತಾರೆ. ಐ ನೋಟಿಸ್ಡ್ ಟೂ ಬಾಯ್ಸ್. ಐ ಅಂದ್ರೆ ಇಲ್ಲಿ A.L. ಆಂಡ್ರಿಕ್ಸ್. ಸೊ ಅವರು ಇಬ್ರು ಹುಡುಗರು ಇರೋದನ್ನ ಗಮನಿಸ್ತಾರೆ. ಐ ನೋಟಿಸ್ಡ್ ಟೂ ಬಾಯ್ಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಸೊ ಈ ಒಂದು ಉದ್ಯಾನವನದಲ್ಲಿ ಇಬ್ರು ಮಕ್ಕಳು ಆಟ ಆಡೋದನ್ನ ನೋಡ್ತಾರೆ. ನೆಕ್ಸ್ಟ್, ಆಫ್ ದ ಮೋರ್ ಮಾಡೆಸ್ಟ್ ಕಾಟೇಜ್, ಒಂದು ತುಂಬಾ ಚೆನ್ನಾಗಿರುವಂತಹ ಕಾಟೇಜ್ ಮೀನ್ಸ್ ಒಂದು ಮನೆ, ಆ ಮನೆ ಮುಂದೆ ಒಂದು ಗಾರ್ಡನ್ ಇರುತ್ತೆ, ಉದ್ಯಾನವನ. ಅಲ್ಲಿ ಯಾರು ಆಟ ಆಡ್ತಾ ಇರ್ತಾರೆ ಅಂತಂದ್ರೆ ಟೂ ಬಾಯ್ಸ್, ಇಬ್ರು ಮಕ್ಕಳು ಆಟ ಆಡ್ತಾ ಇರ್ತಾರೆ, ಹುಡುಗರು. ದೇ ವರ್ ಬೋತ್ ವೆರಿ ಲಿಟ್ಲ್ ಬಾಯ್ಸ್. ಅವರಿಬ್ರು ಸಹ ವೆರಿ ಲಿಟ್ಲ್ ಬಾಯ್ಸ್, ಇಬ್ರು ಸಹ ಒಂದು ಚಿಕ್ಕ ವಯಸ್ಸಿನ ಹುಡುಗರಾಗಿರ್ತಾರೆ. ಅದರಲ್ಲಿ ಒನ್ ವಾಸ್ 4 years old. ಸೊ ಇಬ್ರು ಆಡ್ತಾ ಇರ್ತಾರಲ್ವಾ, ಅದರಲ್ಲಿ ಒಬ್ಬ ಎಷ್ಟು ವರ್ಷದ ಹುಡುಗ ಅಂತಂದ್ರೆ 4 years old boy. ಅಂಡ್ ಪರ್ಹ್ಯಾಪ್ಸ್ ದ ಅದರ್ ಇಸ್ 5. ಒಬ್ಬ 4 years old boy, ಇನ್ನೊಬ್ಬ 5 years old boy. ಅವರಿಬ್ಬರ ಮಧ್ಯೆ ಏಜ್ ಡಿಫ್ರೆನ್ಸ್ ಎಷ್ಟಪ್ಪ ಅಂದ್ರೆ 1 year ಅಷ್ಟೇ. ಒಬ್ಬ 4 ವರ್ಷದವನು, ಇನ್ನೊಬ್ಬ 5 ವರ್ಷದ. ಇಬ್ರು ಹುಡುಗರು ಆಟ ಆಡ್ತಾ ಇರ್ತಾರೆ ಇನ್ ಫ್ರಂಟ್ ಆಫ್ ದ ಕಾಟೇಜ್ ಆನ್ ದ ಗಾರ್ಡನ್. ದ ಬಿಗ್ಗರ್ ಆಫ್ ದ ಟೂ ವಾಸ್ ಸ್ಟಡಿ ಯಂಗ್ಸ್ಟರ್. ಸೊ ಬಿಗ್ಗರ್ ಆಫ್ ದ ಟೂ ಅಂತಂದ್ರೆ ಆ ಇಬ್ಬರಲ್ಲಿ ದೊಡ್ಡವನು ಅಂದ್ರೆ 5 ವರ್ಷದವನಿದಾನಲ್ಲ ಅವನು ಬಿಗ್ಗರ್ ಆಫ್ ದ ಟೂ ಅಂತಂದ್ರೆ ಅಲ್ಲಿ ಇದ್ದಿದ್ದೆ ಇಬ್ರು ಮಕ್ಕಳು, ಇಬ್ರು ಹುಡುಗರು. ಅದರಲ್ಲಿ ಬಿಗ್ಗರ್ ಏನಪ್ಪಾ ಅಂದ್ರೆ ಸ್ಮಾಲರ್ ಮೀನ್ಸ್ 4 years old boy, ಬಿಗ್ಗರ್ ಮೀನ್ಸ್ 5 years old boy. 4 years old boy. ಸೊ ಸ್ಟಡಿ ಯಂಗ್ಸ್ಟರ್, ಸ್ವಲ್ಪ ಬಲಿಷ್ಠನಾಗಿರ್ತಾನೆ. ವೆರಿ ಡಾರ್ಕ್ ಮೀನ್ಸ್ ಕಪ್ಪು, ಕಲರ್ ಒಂದು ಕಪ್ಪಾಗಿರುತ್ತೆ. ವಿತ್ ಎ ಮೆಟ್ ಆಫ್ ಕರ್ಲ್ಸ್ ಹೇರ್ ಆನ್ ಹಿಸ್ ಹೆಡ್, ಕೋಲ್ ಬ್ಲಾಕ್ ಐಸ್. ಅವನ ತಲೆಯಲ್ಲಿ ಕೂದಲು ಹೆಂಗಿರುತ್ತೆ, ಕರ್ಲ್ಸ್ ಹೇರ್, ಗುಂಗುರು ಕೂದಲಿರುತ್ತೆ. ಅಂಡ್
ಫೋರ್ ಬ್ಲ್ಯಾಕ್ ಐಸ್, ಅವನ ಕಣ್ಣುಗಳು ಸಹ ಸ್ವಲ್ಪ ಕಪ್ಪುಗಿರ್ತವೆ ಅನ್ನುವಂಥದ್ದು. ಯಾರು? 5-year old boy. He was definitely a little Jamaican, strong little Jamaican. The other little fellow was smaller but also sturdy. He was white. His hazel eyes and light brown hair. Both were dressed in blue shirts and khaki pants. They wore no shoes and their feet were muddy. They were not conscious of my standing there watching them. They played on the game. If it could be called a game, was not elaborate. The little white boy walked majestically up and down and every now and then shouted in a commanding tone at his bigger playmate. The little brown boy dragged on quietly behind him and did what he was told. So he was definitely little Jamaican. ಸೊ ಲಿಟ್ಲ್ ಜಮೈಕಾದಷ್ಟವರು ಯಾವ ರೀತಿ ಇರ್ತಾರಪ್ಪ ಅಂದ್ರೆ ಸ್ಟ್ರಾಂಗ್ ಆಗಿರ್ತಾರೆ, ಹೈಟ್ ಆಗಿರ್ತಾರೆ, ಕರ್ಲ್ಸ್ ಹೇರ್ ಇರುತ್ತೆ, ಬ್ಲಾಕ್ ಆಗಿರ್ತಾರೆ ಅನ್ನುವಂಥದ್ದು ಇದೆ. ಸೊ ಅವನು 5-year old ಬಾಯ್ ಅನ್ನ ನೋಡಿದ ತಕ್ಷಣ ನಮ್ಮ AL ಆಂಡ್ರಿಕ್ಸ್ ಗೊತ್ತಾಯ್ತು, ಹಿ ವಾಸ್ ಡೆಫಿನೆಟ್ಲಿ ಲಿಟ್ಲ್ ಜಮೈಕನ್, ಇವನೊಬ್ಬ ಜಮೈಕಾ ದೇಶದವನು ಅನ್ನುವಂಥದ್ದು. ದ ಅದರ್ ಲಿಟ್ಲ್ ಫೆಲೋ, ಇನ್ನೊಬ್ಬ ಇರ್ತಾನಲ್ಲ ಚಿಕ್ಕವನು, ಅದರ್ ಲಿಟ್ಲ್ ಫೆಲೋ ಅಬೌಟ್ ಏಜ್ ಆಫ್ 4 ಇರ್ತಾನೆ. ಸೊ ಅವನು ಅದರ್ ಲಿಟ್ಲ್ ಫೆಲೋ ವಾಸ್ ಸ್ಮಾಲರ್ ಬಟ್ ಆಲ್ಸೋ ಸ್ಟಡಿ. ಅವನು 4 ವರ್ಷದವನು, 5 ವರ್ಷಕ್ಕಿಂತ ಸ್ಮಾಲರ್, ಕಡಿಮೆ ವಯಸ್ಸಿನವನು, ಆದ್ರೆ ಅವನು ಸಹ ಸ್ವಲ್ಪ ಬಲಿಷ್ಠನಾಗಿದ್ದ. ಹಿ ವಾಸ್ ವೈಟ್. ಸೊ 4 years old ಬಾಯ್ ವಾಸ್ ಡಾರ್ಕ್, ವೆರಿ ಡಾರ್ಕ್. 5 ವರ್ಷದ ಹುಡುಗ ಕಪ್ಪಾಗಿದ್ದ, ಆದ್ರೆ 4 year old ಬಾಯ್ ಇದ್ದಿದ್ದು ವೆರಿ ವೈಟ್ ಕಲರ್. ಹಿ ವಾಸ್ ವೈಟ್ ವಿತ್ ಹ್ಯಾಸಲ್ ಐಸ್, ಸ್ವಲ್ಪ ನಸು ಕಂದು ಅಂತ, ಕಪ್ಪುಗಿರ್ಲಿಲ್ಲ ಅವನ ಕಣ್ಣುಗಳು. ನಜಲ್ ಹ್ಯಾಸಲ್ ಐಸ್ ಅಂಡ್ ಲೈಟ್ ಬ್ರೌನ್ ಹೇರ್. ಸೊ ಇವನ ಹೇರ್ ಲೈಟ್ ಆಗಿ ಬ್ರೌನ್ ಆಗಿತ್ತು, ತೀರಾ ಕಪ್ಪುಗಿರ್ಲಿಲ್ಲ ಹೇರ್ಸ್ ಸಹ. ಬೋತ್ ವರ್ ಡ್ರೆಸ್ಡ್, ಇವರಿಬ್ರು ಏನ್ ಡ್ರೆಸ್ ಅನ್ನ ಹಾಕೊಂಡಿದ್ರು, ಬೋತ್ ವರ್ ಡ್ರೆಸ್ಡ್ ಇನ್ ಬ್ಲೂ ಶರ್ಟ್, ಇವರಿಬ್ರು ಸಹ ನೀಲಿಯ ಶರ್ಟ್ ಅನ್ನ ಹಾಕೊಂಡಿದ್ರು. ಅಂಡ್ ಕಾಕಿ ಪ್ಯಾಂಟ್, ಕಾಕಿ ಕಲರ್ ನ ಒಂದು ಪ್ಯಾಂಟ್ ಅನ್ನ ಹಾಕೊಂಡಿದ್ರು. ದೇ ವರ್ ನೋ ಶೂಸ್, ಅವರಿಬ್ಬರ ಸಹ ಫೀಟ್ ಯಾವುದು ಸಹ ಶೂಸ್ ಗಳನ್ನ ಹಾಕೊಂಡಿರ್ಲಿಲ್ಲ, ಕಾಲುಗಳು ಬರಿದಾಗಿರುವಂತದ್ದು. ಫೀಟ್ ವರ್ ಮಡ್ಡಿ ಇತ್ತು, ಪೂರ್ತಿ ಅವ್ರ ಶೂಸ್ ಹಾಕೊಂಡಿರ್ಲಿಲ್ಲ, ಅವ್ರ ಕಾಲುಗಳೆಲ್ಲ ಮಣ್ಣಾಗಿತ್ತು ಅನ್ನುವಂಥದ್ದು. ದೇ ವರ್ ನಾಟ್ ಕಾನ್ಶಿಯಸ್ ಆಫ್ ಮೈ ಸ್ಟ್ಯಾಂಡಿಂಗ್ ದೇರ್, ಇವ್ರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಈ ಇಬ್ಬರ ಮಕ್ಕಳನ್ನು, AL ಆಂಡ್ರಿಕ್ಸ್. ಸೊ ಸ್ಟ್ಯಾಂಡಿಂಗ್ ದೇರ್, ಕಾನ್ಶಿಯಸ್ ಮೀನ್ಸ್ ಪ್ರಜ್ಞೆ, ಆಫ್ ಮೈ ಸ್ಟ್ಯಾಂಡಿಂಗ್ ದೇರ್, ನಾನು ಅಲ್ಲಿ ನಿಂತ್ಕೊಂಡು ಆ ಮಕ್ಕಳನ್ನ ನೋಡ್ತಾ ಇದ್ದೀನಿ ಅಂತ ಆ ಇಬ್ಬರು ಮಕ್ಳಿಗೆ ಗೊತ್ತಿರ್ಲಿಲ್ಲ. ನಾನು ಹಂಗೆ ಮರೆಯಲ್ಲಿ ನಿಂತ್ಕೊಂಡು ಆ ಇಬ್ರು ಮಕ್ಕಳು ಏನ್ ಆಡ್ತಾ ಇದಾರೆ ಅಂತ ಗಮನಿಸ್ತಾ ಇದ್ದೆ ಅಂತ ನಮ್ಮ AL ಆಂಡ್ರಿಕ್ಸ್ ಹೇಳ್ತಾ ಇದಾರೆ. ಸೊ ವಾಚಿಂಗ್ ದೆಮ್, ಅಲ್ಲಿ ಸ್ಟ್ಯಾಂಡಿಂಗ್ ದೇ ಗಂಭೀರವಾಗಿ ನಿಂತಿದ್ದೆ, ವಾಚಿಂಗ್ ದೆಮ್, ವಾಚ್ ಮೀನ್ಸ್ ನೋಡೋದು, ಅವರಿಬ್ರು ನೋಡ್ತಾ ಇದ್ದೆ. ದೇ ಪ್ಲೇಡ್ ಆನ್, ಅವರಿಬ್ರು ಆಟ ಆಡ್ತಾ ಇದ್ರು. ದ ಗೇಮ್, ಅವರೊಂದು ಆಟವನ್ನು ಆಡ್ತಾ ಇದ್ರು. ಇಫ್ ಇಟ್ ಕುಡ್ ಬಿ ಕಾಲ್ಡ್ ಎ ಗೇಮ್ ವಾಸ್ ನಾಟ್ ಎಲಾಬ್ರೇಟ್, ಅಂದ್ರೆ ಅದು ಗೇಮ್, ಆದ್ರೆ ಅದನ್ನ ಏನನ್ನ ಯಾವ ರೀತಿ ಗೇಮ್ ಆಡ್ತಾ ಇದ್ದಾರೆ ಅಂತ ಎಲಾಬ್ರೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ದ ಲಿಟ್ಲ್ ವೈಟ್ ಬಾಯ್ ವಾಕ್ಡ್ ಮೆಜೆಸ್ಟಿಕ್, ಅದರಲ್ಲಿ 4 ವರ್ಷದ ಬಿಳಿ ಹುಡುಗ ಇದ್ನಲ್ಲ, ಅವನು ಒಳ್ಳೆ ರಾಜನ್ ತರ ವಾಕ್ ಮಾಡ್ತಾ ಇದ್ದ, ವಾಕ್ಡ್ ಮೆಜೆಸ್ಟಿಕ್, ಗಂಭೀರವಾಗಿ ವಾಕ್ ಮಾಡ್ತಾ ಇದ್ದ. ಅಪ್ ಅಂಡ್ ಡೌನ್ ಅಂಡ್ ಎವ್ರಿ ನೋ ಅಂಡ್ ದೆನ್ ಶೌಟೆಡ್ ಇನ್ ಎ ಕಮಾಂಡಿಂಗ್, ಕಮೆಂಟ್ ಕೊಡ್ತಾ ಇದ್ದ ಅವನು. ಕಮೆಂಟ್ ಕೊಡೋದು ಅಂತಂದ್ರೆ ಈಗ ಪ್ರೇಯರ್ ಅಲ್ಲಿ ಒಬ್ರು ನಿಂತ್ಕೊಂಡು ಕೊಡ್ತಾರಲ್ಲ ಕಮೆಂಟ್, ಆ ತರ ಕಮೆಂಟ್ ಅನ್ನ ಕೊಡ್ತಾ ಇದ್ದ. ಲೀಡರ್ ಆಫ್ ದ ಗ್ರೂಪ್ ಅಂತ, ಕಮೆಂಟ್ ಕೊಡೋನು ಯಾರಪ್ಪ ಅಂದ್ರೆ ಒಬ್ಬ ಲೀಡರ್,
ಗುಂಪಿನ ನಾಯಕ ಅವನು ಹೇಳ್ದಂಗೆ ಕೇಳ್ಬೇಕು ಉಳ್ದಂಥವ್ರು. ಆ ತರ ಕಮೆಂಟ್ ಕೊಡ್ತಾ ಇದ್ದ ಇವನು. ಕಮೆಂಡಿಂಗ್ ಟು ಅಟ್ ಈಸ್ ಬಿಗ್ಗರ್ ಪ್ಲೇಮೆಂಟ್. ಚಿಕ್ಕವನು 4 ವರ್ಷದವನು ಬಿಳಿ ಹುಡುಗ, ಅವನು ನಿಂತ್ಕೊಂಡು ಓಡಾಡ್ಕೊಂತ ಅವನಿಗೆ ಆರ್ಡರ್ ತರ ಮಾಡ್ತಾ ಇದ್ದ. 5 ವರ್ಷದ ದೊಡ್ಡ ಕಪ್ಪು ಹುಡುಗ ಡಾರ್ಕ್ ಹುಡುಗನಿಗೆ 4 ವರ್ಷದ ಚಿಕ್ಕ ಬಿಳಿಯ ಹುಡುಗ ಅವನಿಗೆ ಆರ್ಡರ್ ಮಾಡ್ತಾ ಇದ್ದ. ಕಮೆಂಡಿಂಗ್ ಟು ಒಂಥರ ಹೇಳಿದ್ದನ್ನ ಕೇಳುವಂತಹ ಟೋನ್, ಆಜ್ಞೆ ಮಾಡುವಂಥದ್ದು, ಆರ್ಡರ್ ಮಾಡುವಂತಹ ಟೋನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದ. ಅಟ್ ಈಸ್ ಬಿಗ್ಗರ್ ಪ್ಲೇಮೆಂಟ್. ಯಾರಿಗೆ ಕಮೆಂಟ್ ಮಾಡ್ತಾ ಇದ್ದ? ಬಿಗ್ಗರ್ ಪ್ಲೇಮೇಟ್. ಪ್ಲೇಮೇಟ್ ಅಂದ್ರೆ ಜೊತೆಯಲ್ಲಿ ಆಟಗಾರ, ಕ್ಲಾಸ್ಮೇಟ್ ಅಂದ್ರೆ ತರಗತಿಯಲ್ಲಿ ಜೊತೆಗಾರರು, ಸ್ಕೂಲ್ ಮೇಟ್ ಅಂತಂದ್ರೆ ನಿಮ್ ಜೊತೆಗೆ 9th 10th ಎಲ್ಲ ಓದ್ತಾ ಇದ್ದಾರೆ ಸ್ಕೂಲ್ ಮೇಟ್ಸ್ ಅವರೆಲ್ಲ. ಕ್ಲಾಸ್ಮೇಟ್ಸ್ ಅಂದ್ರೆ ನೀವೆಲ್ಲ 8th ಇದ್ದೀರಲ್ಲ, ನೀವೆಲ್ಲ ಕ್ಲಾಸ್ಮೇಟ್ಸ್ಗಳು. ಆದ್ರೆ ಪ್ಲೇಮೇಟ್ಸ್ ಅಂದ್ರೆ ಜೊತೆಲಿ ಆಟ ಆಡೋರು. ಅರ್ಥ ಆಯ್ತಾ? ಇವಾಗ ನೀವು ಊರಿಗೆ ಹೋಗ್ತೀರಾ, ಅಲ್ಲಿ ಯಾರ್ಯಾರೋ ನಿಮ್ ಜೊತೆಗೆ ಬಂದು ಆಟ ಆಡ್ತಾರೆ, ಅವರೆಲ್ಲ ನಿಮ್ ಪ್ಲೇಮೇಟ್ಸ್. ನೀವು 8th ರೂಮಲ್ಲಿ ಕೂತ್ಕೊಂಡು ಪಾಠವನ್ನ ಕೇಳ್ತಾ ಇದ್ದೀರಾ, ನೀವೆಲ್ಲ ಒಂದೇ ತರಗತಿಯವರು, ನೀವೆಲ್ಲ ಕ್ಲಾಸ್ಮೇಟ್ಸ್. 9th ಅವರು 10th ಅವರೆಲ್ಲ ನಿಮ್ ಜೊತೆ ಸ್ಕೂಲಲ್ಲಿ ಇದ್ದಾರೆ, ಆದ್ರೆ ನಿಮ್ ತರಗತಿ ಇಲ್ಲ, ಅವರೆಲ್ಲ ನಿಮ್ ಸ್ಕೂಲ್ ಮೇಟ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಈ 10th ಅವ್ರು ನಿಮಗೆ ಸ್ಕೂಲ್ ಮೇಟ್ಸ್, ಒಂದೇ ತರಗತಿ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ದೀರಾ. ಆತರ ಇಲ್ಲಿ ಕಮೆಂಡಿಂಗ್ ಟು ಅಟ್ ಈಸ್ ಬಿಗ್ಗರ್ ಪ್ಲೇಮೇಟ್. ಅವನು ಕಮೆಂಟ್ ಮಾಡ್ತಾ ಇದ್ದಾನೆ ಅವನಿಗಿಂತ 1 ವರ್ಷ ದೊಡ್ಡ ಕಪ್ಪು ಹುಡುಗನಿಗೆ ಕಮೆಂಟ್ ಮಾಡ್ತಾ ಇದ್ದಾನೆ. ದ ಲಿಟ್ಲ್ ಬ್ರೌನ್ ಬಾಯ್ ಡ್ರ್ಯಾಗಿಂಗ್ ಅನ್ಪೆಕ್ಟ್ಲಿ ಬಿಹೈಂಡ್ ಹಿಮ್ ಅಂಡ್ ಡಿಡ್ ವಾಟ್ ಹಿ ವಾಸ್ ಟೋಲ್ಡ್. ಇನ್ನೊಬ್ಬ ಇದ್ದಲ್ಲ, ಇವನು ಏನು ಕಮೆಂಟ್ ಮಾಡ್ತಾ ಇದ್ದಾನೋ ಆ ತರ ಅವನು ಕೇಳ್ತಾ ಇದ್ದೇನೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ನಂತರ 3ನೇ ಪ್ಯಾರವನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಏನಂತ